ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಈ ಜಗತ್ತಿನ ಪ್ರಾತಂಸ್ಮರಣೀಯರಾದಂತಹ ಭಗವಾನ್ ಬುದ್ಧನ ಪರಂಪರೆಯಲ್ಲಿ ಈ ಜಗತ್ತಿಗೆ ಬುದ್ಧನ ಜ್ಞಾನವನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ ಬಿಕ್ಕುಗಳು ಮತ್ತು ನಿಮ್ಮಂಥ ಮಾಸ್ಟರ್ಸು ಹಾಗೂ ನಮ್ಮ ಮಹರ್ಷಿ ಪ್ರೇಮ್ನಾಥ್ ಅಂತವರು, ಸುರೇಶ್ ಕಲ್ಬುರ್ಗಿ ಅಂತವರು, ಇಂತಹ PMC ಸಂಸ್ಥೆಗಳಿಗೆ ನಾವು ಸದಾ ಚಿರಋಣಿಗಳು ಮತ್ತು ಕೃತಜ್ಞಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇವತ್ತು ಬಹಳ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಡಾಕ್ಟರ್ ಹರಿಕೃಷ್ಣ ಅವರು, ವೆಂಕಟೇಶ್ ಅವರು, ರಾಜ್ಕುಮಾರ್ ಅವರು, ವೀರಪ್ಪ ರೆಡ್ಡಿ ಅವರು, ಪ್ರಿಯಾ ರೆಡ್ಡಿ ಅವರು, ಇವರು ನನ್ನ ಭೇಟಿ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ನಮ್ಮದು ಒಂದು ಭಕ್ತಿ ಚಾನಲ್ ಇದೆ. ನಮ್ಮ ಕರ್ನಾಟಕದ ಪೂರ್ತಿ ಹೋಗ್ತಾ ಇರ್ತಕ್ಕಂಥ ಒಂದು ಭಕ್ತಿ ಚಾನಲ್ಲು, ಅದು ಬಸವ TV. 12ನೇ ಶತಮಾನದ ಶಿವಶರಣರ ತತ್ವ ಸಿದ್ಧಾಂತಗಳನ್ನು, ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಬಸವ ತತ್ವ ಅದು ಕೂಡ ಒಂದು ಯೋಗ, ಅದು ಒಂದು ಯೋಗ ತತ್ವ. ಭಗವಾನ್ ಬುದ್ಧನ ನಂತರ 12ನೇ ಶತಮಾನದಲ್ಲಿ ಹುಟ್ಕೊಂಡಂತಹ ಶಿವಶರಣರ ಸಮಾಜೋಧಾರ್ಮಿಕ ಆಧ್ಯಾತ್ಮಿಕ ಕ್ರಾಂತಿಯ ಫಲ ಅದು ಬಸವ ತತ್ವ. ಇಂತಹ ತತ್ವವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ PMC ಕನ್ನಡ ಈ ಚಾನಲನ್ನು ನಾನು ಹಾಗೆ ಗಮನಿಸಿದೆ. ಅದು ಬಸವಾದಿ ಶಿವಶರಣರ ತತ್ವಗಳಿಗೆ, ಶಿವಯೋಗಕ್ಕೆ ಬಹಳ ಹತ್ತಿರವಾಗಿತ್ತು. ಇಲ್ಲಿ ನಮ್ಮಲ್ಲಿ ಶಿವಯೋಗ ಇದೆ. ಶಿವಯೋಗ ಅಂತಂದರೆ ನಾವು ಲಿಂಗದಲ್ಲಿ, ಅಂಗೈಯಲ್ಲಿ ಲಿಂಗ ಇಟ್ಕೊಂಡು ಲಿಂಗದಲ್ಲಿ ಮನಸ್ಸನ್ನು ಲಯ ಮಾಡ್ತೀವಿ, ಮನಸ್ಸನ್ನು ನಿಲ್ಲಿಸ್ತೀವಿ. ಅದು ಇನ್ನ ಒಂದು ಅವರು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಯೋಗ ಮಾಡ್ತಾರೆ. ನಮ್ಮ ಈ ಓಂ ಶಾಂತಿಯವರು ಅವರು ಒಂದು ರೀತಿ ಯೋಗವನ್ನು ಮಾಡ್ತಾರೆ, ರಾಜಯೋಗ ಅಂತೇಳಿ ಮಾಡ್ತಾರೆ. ಆದರೆ ಈ ಎಲ್ಲ ಯೋಗಗಳಿಗಂತ ಬಹಳ ಹತ್ತಿರವಾದಂತಹ ಸುಲಭವಾದಂತಹ ಯೋಗ ಅಂತಂದರೆ ಆನಾಪಾನಸತಿ ಯೋಗ ಅಂತ ಹೇಳಿಬಿಟ್ಟು ನಮಗೆ ಅನ್ನಿಸ್ತು. ಯಾಕೆಂದರೆ ನಮಗೆ ಶಿವಯೋಗ ಮಾಡಬೇಕಾದ್ರೆ ಲಿಂಗ ಬೇಕು, ಬೇರೆ ಬೇರೆ ಯೋಗಗಳು ಮಾಡೋದಕ್ಕೆ ಏನಾರ ಸಾಧನೆ ಬೇಕು, ಸಾಧನಗಳು ಬೇಕು. ಇದು ಸಾಧನಗಳು ಇಲ್ಲದೆ ನಾವು ಎಲ್ಲಿ ಕುಳಿತಿರ್ತೀವೋ ಅಲ್ಲೇ, ನಾವು ಎಲ್ಲಿರ್ತೀವೋ ಅಲ್ಲೇ, ನಾವು ಯಾವ ಸಮಯ ಆದರೂ ಪರವಾಗಿಲ್ಲ, ಅದಕ್ಕೇನು ಸ್ನಾನ ಪೂಜೆ ಮಡಿ ಮೈಲಿಗೆ ಏನೂ ಇರುವುದಿಲ್ಲ. ನಾವು ಎಲ್ಲಿ ಕುಳಿತಿರ್ತೀವೋ ಅಲ್ಲೇ ಯೋಗ ಮಾಡುವಂತಹ ಆನಾಪಾನಸತಿ ಈ ಯೋಗ, ಈ ಧ್ಯಾನ ಬಹಳ ಅತ್ಯಂತ ಸರಳ ಮತ್ತು ಸೂಕ್ತ ಮತ್ತು ಪ್ರಭಾವಿ ಅಂತ ನಮಗನ್ನಿಸ್ತು. ಆವಾಗ ನಮ್ಮ ಬಸವ TVನಲ್ಲಿ PMC ಕನ್ನಡದ ಒಂದು ಎಪಿಸೋಡನ್ನು ಬೆಳಗ್ಗೆ ಟೈಮು ನಾವು 7 ಗಂಟೆಯಿಂದ 7:15ವರೆಗೂ ಒಂದು ಎಪಿಸೋಡ್ ಹಾಕಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಸ್ನೇಹಿತರು PMC ಕನ್ನಡದಲ್ಲಿದ್ದಾರಲ್ಲ, ಅವರ ಒಪ್ಪಿಗೆ ತಗೊಂಡು ನಾವು ಹಾಕಲಿಕ್ಕೆ ಶುರು ಮಾಡಿದ್ವಿ. ಸಿಕ್ಕಾಪಟ್ಟೆ ವ್ಯೂವರ್ಸ್ ಇಡೀ ಕರ್ನಾಟಕ ರಾಜ್ಯದಿಂದ ಫೋನ್ಗಳು ಬರೋಕ್ಕೆ ಶುರುವಾಯಿತು. ಇದು ತುಂಬ ಚೆನ್ನಾಗಿದೆ, ಇದನ್ನು ಹಾಕ್ರಿ ಅಂತ. ಯಾವತ್ತೋ ಒಂದಿನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಒಂದು ದಿನ ತಪ್ಪಿಸ್ಕೊಂಡಿದ್ದಕ್ಕೆ 100 ಫೋನ್ ಕರೆಗಳು ಬಂತು. ಯಾಕೆ ಇವತ್ತು PMC ಕನ್ನಡದ್ದು ಧ್ಯಾನ ಹಾಕಲಿಲ್ಲ, ಇವತ್ತು ಯಾಕೆ ಹಾಕಲಿಲ್ಲ, ಸ್ಪೀಚ್ ಯಾಕೆ ಹಾಕಲಿಲ್ಲ ಅಂತ ಹೇಳಿಬಿಟ್ಟು. ನಾವು ಜನಗಳಿಗೆ ಧ್ಯಾನದ ಬಗ್ಗೆ ಹಸಿದಿದ್ದಾರೆ ಅನ್ನೋದು ಅವಾಗಲೇ ನಮಗೆ ಗೊತ್ತಾಗಿದ್ದು.
ಧ್ಯಾನ ಎಲ್ಲರಿಗೂ ಬೇಕಾಗಿದೆ. ಧ್ಯಾನ ಮತ್ತು ಜ್ಞಾನ ಇವೆರಡಕ್ಕೂ ಜನ ಹಸಿದಿದ್ದಾರೆ ಇವಾಗ. ಇದೊಂದು ಪರಿಪಕ್ವವಾದಂತಹ ಕಾಲ. ಇಂತಹ ಸಮಯದಲ್ಲಿ ಜನಗಳು ಲೌಕಿಕ ಜೀವನದಲ್ಲಿ ಬೇಸತ್ತು ಬೆಂಡಾಗಿ ಅವರು ಎಲ್ಲೋ ಒಂದ್ ಕಡೆ ಶಾಂತಿ ಸಮಾಧಾನವನ್ನ ಹುಡುಕ್ತಾ ಇದ್ದಾರೆ, ಜೀವನದ ಮೌಲ್ಯಗಳನ್ನ ಹುಡುಕ್ತಾ ಇದ್ದಾರೆ. ಅಂತಹ ಜೀವನದ ಮೌಲ್ಯಗಳನ್ನ ಕೊಡುವಂತಹ ಇಂಥ ಧ್ಯಾನದ ತರಗತಿಗಳು ಬಹಳ ಅವಶ್ಯವಾಗಿದೆ ಅಂತ ಹೇಳಿ ನಮಗೆ ಅರಿವಾದಾಗ PMC ಕನ್ನಡದ ಒಂದು ಎಪಿಸೋಡನ್ನು ನಾವು ಪ್ರತಿದಿನ ಹಾಕ್ತಾ ಇದ್ದೀವಿ. ಲಕ್ಷಾಂತರ ವ್ಯೂವರ್ಸು ನಮಗೆ ಸಿಕ್ಕಿದ್ದಾರೆ. ಜೊತೆಗೆ ನಮ್ಮದು ಮೊಬೈಲ್ ಆ್ಯಪ್ ಇದೆ. ಆ್ಯಪಲ್ಲಿ ಹೆಚ್ಚು ಕಡಿಮೆ ಒಂದು 2,40,000 ಜನ ಆ್ಯಪಲ್ಲಿ ನೋಡ್ತಾರೆ. ಮತ್ತು ಯೂಟ್ಯೂಬಲ್ಲೂ ಸಹ ಒಂದು ಲಕ್ಷಾಂತರ, ಒಂದು 2-2.5 ಲಕ್ಷ ಜನ ಯೂಟ್ಯೂಬಲ್ಲಿ ನೋಡ್ತಾರೆ. ಕೇಬಲಲ್ಲಿ ಅಂದರೆ TV ಮುಖಾಂತರ 1.5 ಕೋಟಿ ಜನ ಇವತ್ತು ಕರ್ನಾಟಕ ರಾಜ್ಯದಿಂದ ನೋಡ್ತಾ ಇದ್ದಾರೆ. ಅದರಲ್ಲಿ PMC ಕನ್ನಡ ನಮ್ಮ ಚಾನಲಲ್ಲಿ ಎಷ್ಟು ಬೇಗ ಹೆಸರುವಾಸಿಗೆ ಆಯಿತು ಅಂತಂತಂದರೆ ಜನ ಅದ್ರ ಬಗ್ಗೆ ನಮಗೆ ಕೇಳ್ತಾರಲ್ಲ, ಅವಾಗ ಬಹಳ ನಮಗೆ ಖುಷಿಯಾಗುತ್ತೆ. ಅಂತಹ ಒಂದು ಯೋಗ ಜ್ಞಾನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ತಾ ಇದ್ದೀರಾ. ಈಗ ನಮ್ಮ ಪ್ರೇಮ್ನಾಥ್ ಸರ್ ಹೇಳ್ದಂಗೆ ಜ್ಞಾನಗಳಲ್ಲಿ ಅನೇಕ ಜ್ಞಾನಗಳಿದ್ದಾವೆ. ಆದರೆ ಮುಖ್ಯವಾದಂಥದ್ದು 2 ಜ್ಞಾನ ಅಂತೂ ಪ್ರತಿಯೊಬ್ಬ ಮಾನವನಿಗೆ ಬೇಕೇ ಬೇಕು. ಒಂದು ಆತ್ಮಜ್ಞಾನ, ಇನ್ನೊಂದು ಪರಮಾತ್ಮ ಜ್ಞಾನ. ಆತ್ಮಜ್ಞಾನ ಮತ್ತು ಪರಮಾತ್ಮ ಜ್ಞಾನನೇ ನಮ್ಮ ಮುಕ್ತಿ ಸಾಧನೆಗೆ ನಮಗೆ ಕೊನೆಯ ಘಟ್ಟಗಳು. ಆದರೆ ಆ 2 ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂದರೆ ನಮಗೆ ಉಸಿರಾಟದ ನಿಯಂತ್ರಣ ಅಂದರೆ ಮನಸ್ಸಿನ ನಿಯಂತ್ರಣವೇ ನಿಜವಾದಂಥ ಫೌಂಡೇಶನ್ನು ಎಲ್ಲ ಜ್ಞಾನಗಳಿಗೆ. ಯಾರು ಮನಸ್ಸಿನ ಮೇಲೆ ಹಿಡಿತವನ್ನು ಹಿಡಿತಾರೆ, ಯಾರು ಅಂದರೆ ಯೋಗದಲ್ಲಿ ಮನಸ್ಸನ್ನು ಗೆಲ್ತಾರೆ, ಅವರು ಮಾತ್ರ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ, ಎಲ್ಲ ಶಿವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ದಿನ ನನಗೂ ಸಹ ಇಂತಹ ಒಂದು ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮಗೆ ಅನುವು ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಸಂಘಟಕರಿಗೆ ಮತ್ತು ನಮ್ಮ PMC ಚಾನಲ್ನವ್ರಿಗೆ, ಎಲ್ಲ ಮಾಸ್ಟರ್ಗಳಿಗೆ ಮತ್ತು ಯೋಗಿಗಳಿಗೆ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರಗಳು. ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.